ಓಂ ಶ್ರೀ ಗಂ ಸೌಮ್ಯಾಯ ವರದ ವಿನಾಯಕಾಯ ನಮಃ. 3 ವರ್ಷ ಗಣೇಶನ ಪೂಜೆ ಆರಾಧನೆಯನ್ನು ಮಾಡಿದಂತಹ ಫಲವನ್ನು ನೀಡುವಂತಹ ಈ ಗಣೇಶನ ಮಹಿಮೆಯ ಕತೆ ಮತ್ತು ಮಹಾಗಣಪತಿಯ ವರದ ವಿನಾಯಕ ರೂಪದ ಸರ್ವ ಕಾಮಫಲಪ್ರದ ಮಂತ್ರದ ಪಾರಾಯಣವನ್ನು ಮಾಡೋಣ. ಈಗ ತಡ ಮಾಡದೆ ಕಥೆಯನ್ನು ಶುರು ಮಾಡೋಣ. ವಿಭುವನ ಸಂಕಷ್ಟಿಯ ದಿನ ಈ ಕಥೆಯನ್ನು ಕೇಳದಿದ್ದರೆ ಸಂಕಷ್ಟಿಯ ಪೂಜೆ ಅಪೂರ್ಣ ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಕಥೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಲಿಸಿ. ಇದನ್ನು ಸಾಯಂಕಾಲ ಕೇಳೋದ್ರಿಂದ ಅತ್ಯಂತ ಶುಭ ಫಲ ಅಂತ ಕೂಡ ಹೇಳ್ತಾರೆ. ಆದರೆ ಈ ದಿನದಲ್ಲಿ ಯಾವುದೇ ಸಮಯದಲ್ಲಾದರೂ ಭಕ್ತಿಯಿಂದ ಕೇಳಿದ್ದಲ್ಲಿ ಮಹಾಗಣಪತಿಯ ಅನುಗ್ರಹವಾಗುತ್ತೆ. ಒಂದು ಕಾಲದಲ್ಲಿ ಒಂದು ಸಮೃದ್ಧವಾದಂತಹ ರತ್ನಾಪುರ ಎಂಬಂತಹ ರಾಜ್ಯವಿತ್ತಂತೆ. ಅಲ್ಲಿ ವೀರಸೇನ ಎಂಬಂತಹ ರಾಜನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅವನಿಗೆ ಚಂದ್ರದತ್ತ ಎಂಬಂತಹ ಒಬ್ಬನೇ ಒಬ್ಬ ಮಗನಿದ್ದಂತೆ. ರಾಜಕುಮಾರನು ಅಂದರೆ ಚಂದ್ರದತ್ತನು ಅತ್ಯಂತ ಬುದ್ಧಿವಂತನಾಗಿದ್ದರೂ ಕೂಡ ಅವನು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸವು ವಿಫಲವಾಗ್ತಿದ್ದಂತೆ. ಯುದ್ಧ ಕಲೆ, ವಿದ್ಯಾಭ್ಯಾಸ, ಆಡಳಿತ ಎಲ್ಲದರಲ್ಲೂ ಅನೇಕ ಅಡೆತಡೆಗಳು ಉಂಟಾಗ್ತಾ ಇದ್ವಂತೆ. ಒಂದು ದಿನ ರಾಜನು ತನ್ನ ಗುರುವಾದಂತಹ ಮಹರ್ಷಿ ವಸಿಷ್ಠರನ್ನು ಕರೆಸಿ ಕೇಳ್ತಾನೆ, ಗುರುಗಳೇ, ನನ್ನ ಮಗನು ಅತ್ಯಂತ ಪ್ರತಿಭಾವಂತ, ಆದರೂ ಕೂಡ ಅವನು ಜೀವನದಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಾದ ಮೇಲೊಂದು ವಿಘ್ನಗಳು ಎದುರಾಗ್ತಾ ಇವೆ ಅಂತ ಹೇಳ್ತಾನಂತೆ. ಆಗ ಮಹರ್ಷಿ ವಸಿಷ್ಠರು ಹೇಳ್ತಾರೆ, ರಾಜನೇ, ಇದು ಪೂರ್ವಜನ್ಮದ ಕರ್ಮದ ಪರಿಣಾಮವಾಗಿರುತ್ತೆ. ಆದರೆ ಅಧಿಕ ಮಾಸದಲ್ಲಿ ಬರುವಂತಹ ಈ ವಿಭುವನ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಿದರೆ ಶ್ರೀ ಗಣೇಶನ ಅನುಗ್ರಹದಿಂದ ಎಲ್ಲ ವಿಘ್ನಗಳು ದೂರವಾಗಿ ಅವನು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ ಅಂತ ಹೇಳ್ತಾನಂತೆ. ರಾಜನು ತಕ್ಷಣ ರಾಜಕುಮಾರನನ್ನು ಕರೆಸಿ ಅವನಿಗೆ ಈ ವ್ರತದ ಮಹಿಮೆಯನ್ನು ತಿಳುತ್ತಾನಂತೆ. ವಿಭುವನ ಸಂಕಷ್ಟ ಚತುರ್ಥಿಯ ದಿನ ರಾಜಕುಮಾರನು ಬೆಳಿಗ್ಗೆಯಿಂದ ಉಪವಾಸವಿದ್ದು ಸಾಯಂಕಾಲ ಮಹಾಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾನೆ. ದೂರ್ವೆಯನ್ನು ಏರಿಸಿ ಜಪ, ಪುಷ್ಪ ಹಾಗೂ ಮೋದಕಗಳನ್ನು ಅರ್ಪಿಸಿ ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾನೆ. ಆಗ ರಾಜಕುಮಾರ ಚಂದ್ರದತ್ತನು ಹೇಳ್ತಾನಂತೆ, ಗಣಾಧಿಪನೇ, ನನ್ನ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಶಕ್ತಿಯನ್ನು ನನಗೆ ಕೊಡು ಅಂತ ಮಹಾಗಣಪತಿಯಲ್ಲಿ ಹೇಳ್ತಾನಂತೆ. ಆಗ ಅವನ ಪ್ರಾರ್ಥನೆಯಿಂದ ಸಂತುಷ್ಟನಾದಂತಹ ಮಹಾಗಣಪತಿಯು ದಿವ್ಯ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನಂತೆ. ಮಗನೇ, ನೀನು ಭಕ್ತಿಯಿಂದ ವ್ರತವನ್ನು ಆಚರಿಸ್ತಿದ್ದೀಯಾ. ಇನ್ನು ಮುಂದೆ ನಿನ್ನ ಕಾರ್ಯಗಳಲ್ಲೆಲ್ಲ ಯಶಸ್ಸು ಸಿಗಲಿ, ಸದಾ ಧರ್ಮವನ್ನು ಪಾಲಿಸುವಂತ ಮಹಾಗಣಪತಿಯು ಆಶೀರ್ವಾದವನ್ನು ಮಾಡ್ತಾನಂತೆ. ಗಣೇಶನ ಆಶೀರ್ವಾದದ ಮಹಿಮೆಯಿಂದ ರಾಜಕುಮಾರನು ತದನಂತರ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತನಾಗ್ತಾನೆ. ಮುಂದೆ ರಾಜ್ಯದ ಸಿಂಹಾಸನವನ್ನು ಅಲಂಕರಿಸಿ ನ್ಯಾಯಯುತವಾಗಿ ಆಡಳಿತವನ್ನು ಮುಂದುವರಿಸ್ತಾನೆ. ರಾಜ್ಯವು ಸುಖ, ಶಾಂತಿ, ಸಮೃದ್ಧಿಯಿಂದ ಕಂಗೊಳಿಸ್ತಿತ್ತಂತೆ. ಆಗ ಈ ಸಂದರ್ಭದಲ್ಲಿ ರಾಜನು ಪ್ರಜೆಗಳಿಗೆ ಹೇಳ್ತಾನೆ, ವಿಭುವನ ಸಂಕಷ್ಟ ಚತುರ್ಥಿ ವ್ರತದ ಮಹಿಮೆಯು ಅಪಾರವಾದದ್ದು. ಭಕ್ತಿಯಿಂದ ಆಚರಿಸಿದವರಿಗೆ ಮಹಾಗಣಪತಿಯ ಅನುಗ್ರಹ ಖಂಡಿತವಾಗಿಯೂ ದೊರೆಯುತ್ತೆ ಅಂತ. ಅಂದಿನಿಂದ ಆ ರಾಜ್ಯದ ಜನರೆಲ್ಲರೂ ಈ ವ್ರತವನ್ನು ಆಚರಿಸಿ ತಮ್ಮ ಸಂಕಷ್ಟಗಳಿಂದ ಮುಕ್ತಿಯನ್ನು
ಪಡಿತಾರಂತೆ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ವಿದ್ಯೆ ಬುದ್ಧಿವಂತಿಕೆಯನ್ನು ಮಹಾಗಣಪತಿ ಕೊಡ್ತಾನೆ. ಅವನ ಆರಾಧನೆಯನ್ನು ಯಾರ್ಯಾರು ಮಾಡ್ತಾರೋ ಅವರಿಗೆ ಉದ್ಯೋಗ, ವ್ಯಾಪಾರ ಮತ್ತು ಜೀವನದಲ್ಲಿ ಯಶಸ್ಸು ದೊರೆಯುತ್ತೆ ಅಂತ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯ ಹೆಚ್ಚಾಗುತ್ತೆ ಅಂತ. ಶ್ರೀ ಮಹಾಗಣಪತಿಯ ಕೃಪೆಯು ಸದಾ ಲಭಿಸುತ್ತೆ ಅಂತ. ನೀವೆಲ್ಲರೂ ಕೂಡ ಈಗ ಭಕ್ತಿಯಿಂದ, ಶ್ರದ್ಧೆಯಿಂದ ಕಥೆಯನ್ನು ಕೇಳಿದ್ದೀರಾ. ಈಗ ಸರ್ವ ಕಾಮ ಫಲಪ್ರದ ಮಂತ್ರದ ಪಾರಾಯಣವನ್ನು ಮಾಡೋಣ. ಇದರಿಂದ ನಮ್ಮ ಮನಸ್ಸಿನಲ್ಲಿರುವ ಸರ್ವ ಕಾಮನೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. 7 ಜನ್ಮದ ಪಾಪವು ನಾಶವಾಗುತ್ತೆ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ನೆಲೆಸುತ್ತೆ. ಈಗ ತಡ ಮಾಡದೆ ಮಂತ್ರವನ್ನು ಶುರು ಮಾಡೋಣ. ಓಂ ಶ್ರೀ ಗಂ ಸೌಮ್ಯಾಯ ವರದ ವಿನಾಯಕಾಯ ನಮಃ. 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 ಓಂ ಶ್ರೀ ಗಂ ಸೌಮ್ಯಾಯ ವರದ ವಿನಾಯಕಾಯ ನಮಃ.
गं सौम्याय वरद विनायकाय नमः ॐ श्री 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 गं सौम्याय वरद
ಗಂ ಸೌಮ್ಯಾಯ ವರದ ವಿನಾಯಕಾಯ ನಮಃ. ಓಂ ಶ್ರೀ 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 ಗಂ ಸೌಮ್ಯಾಯ ವರದ ವಿನಾಯಕಾಯ